ಕರುಡಿಗಿಂತ ದೊಡ್ಡ ರಕ್ಷಣೆ ಈ ಭೂಮಿ ಮೇಲೆ ಮತ್ತೊಂದಿಲ್ಲ ಅಂತೀವಿ. ತಾಯಿ ಮಡಿಲಿನಲ್ಲಿ ಮಲಗಿದ್ರೆ ಯಮನೇ ಎದುರಿಗೆ ಬಂದ್ರೂ ಮಗು ಹೆದ್ರಲ್ಲ ಅಂತಾರೆ. ಆದ್ರೆ 5 ವರ್ಷದ ಪುಟ್ಟ ಕಂದಮ್ಮ ವೆನಿಲ್ಲಾಗೆ ತಾನಿದ್ದ ಜಗತ್ತೇ ನರಕ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಆ ಪುಟ್ಟ ಕಣ್ಣುಗಳು ತುಂಬಿದ್ದ ಮುಗ್ಧತೆ, ಆ ಎಳೆ ನಗುವಿನ ಆಯುಷ್ಯ ಕೇವಲ 5 ವರ್ಷ ಅಂತ ಬರೆಯೋಕೆ ಆ ವಿಧಿಗೂ ಕೈ ಹೆಂಗೆ ಬಂತೋ ಗೊತ್ತಿಲ್ಲ. ಆದ್ರೆ ಆ ವಿಧಿಗಿಂತ ಕ್ರೂರವಾಗಿದ್ದು ವಿಧಿಯ ಆಟ ಅಲ್ಲ, ಹೆತ್ತ ತಾಯಿ. ತನ್ನ ಸುಖಕ್ಕಾಗಿ, ತನ್ನ ಅನೈತಿಕ ಸಂಬಂಧಕ್ಕಾಗಿ ತನ್ನದೇ ಒಡಲಲ್ಲಿ ಹುಟ್ಟಿದ ಕಂದನನ್ನೇ ಬಲಿ ಕೊಡೋಕೆ ಮನಸ್ಸು ಹೇಗೆ ಬಂತು? ಆ ಪುಟ್ಟ ಜೀವ ಕೊನೆಯುಸಿರೆಳುವಾಗ ಎಷ್ಟು ಒದ್ದಾಡಿರ್ಬೇಡ. ಆದ್ರೆ ಇಂತಹ ತಪ್ಪು ಎಸಗಿದ ಆ ತಾಯಿಗೆ ಇಷ್ಟು ಕಡಿಮೆ ಶಿಕ್ಷೆನಾ ಅಂತ ಜನ ಈಗ ನ್ಯಾಯಾಂಗ ವ್ಯವಸ್ಥೆಯನ್ನೇ ಪ್ರಶ್ನಿಸುತ್ತಿದ್ದಾರೆ. ವೃತ್ತಿಯಲ್ಲಿ ವಕೀಲಿಯಾಗಿದ್ದ ಬೆಂಗಳೂರು ಮೂಲದ ಪ್ರಿಯಾಂಕಾಗೆ 2007ರಲ್ಲಿ ದಾವಣಗೆರೆಯ ಪ್ರವೀಣ್ ಜೊತೆ ಮದುವೆ ಆಗಿತ್ತು. ಆ ದಂಪತಿಗೆ ವೆನಿಲ್ಲಾ ಹಾಗೂ ಇನ್ನೊಬ್ಬ ಮಗಳಿದ್ದಾಳೆ. ಪ್ರಿಯಾಂಕಾ ಕೆಲವು ತಿಂಗಳ ಹಿಂದೆ ಪತಿ ಪ್ರವೀಣ್ಗೆ ವಿಚ್ಛೇದನ ನೀಡಿ ಪ್ರಿಯಕರ ಜಿ ಮೋಹನ್ ಜೊತೆ ವಾಸವಾಗಿದ್ಲು. ಕಿರಿಯ ಮಗಳು ವೆನಿಲ್ಲಾ ತನ್ನ ತಾಯಿಯ ಜೊತೆಗಿದ್ಲು. ಇತ್ತ ಆರೋಪಿ ಮೋಹನ್ಗೆ ಈಗಾಗಲೇ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ಆತನು ತನ್ನ ಕುಟುಂಬವನ್ನ ತೊರೆದು ಪ್ರಿಯಾಂಕಾ ಜೊತೆ ವಾಸಿಸ್ತಾ ಇದ್ದ. ಅದು ಮಾರ್ಚ್ 24 ಪ್ರಿಯಾಂಕಾ ಹುಟ್ಟುಹಬ್ಬ. ಈ ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ಶಾಪಿಂಗ್ ಮಾಡೋದಕ್ಕೆ ಅಂತ ಬೆಂಗಳೂರಿನ ಇಂದಿರಾನಗರಕ್ಕೆ ಹೋಗಿದ್ದಾರೆ. ಪ್ರಿಯಾಂಕಾ ಶಾಪಿಂಗ್ಗೆ ಹೋದಾಗ ಕಾರಿನಲ್ಲಿ ಮಗುವಿನೊಂದಿಗೆ ಪ್ರಿಯಕರ ಮೋಹನ್ ಮಾತ್ರ ಇರ್ತಾನೆ. ರಾತ್ರಿ 8:30 ಸುಮಾರಿಗೆ ಬಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಆ ಪುಟ್ಟ ಮಗುವಿಗೆ ಐಸ್ ಕ್ರೀಮ್ ಕೊಡಿಸ್ತಾನೆ. ಮಗು ಖುಷಿಯಿಂದ ಐಸ್ ಕ್ರೀಮ್ ತಿನ್ನುತ್ತೆ. ಆದ್ರೆ ಅದೇ ಐಸ್ ಕ್ರೀಮ್ ಆ ಮಗುವಿನ ಕೊನೆಯ ತುತ್ತಾಗತ್ತೆ ಅಂತ ಯಾರಿಗ್ ಗೊತ್ತು? ಐಸ್ ಕ್ರೀಮ್ ತಿಂತಾ ಇದ್ದ ವೆನಿಲ್ಲಾ ಕೈಯಿಂದ ಸ್ವಲ್ಪ ಜಾರಿ ಕಾರ್ ಸೀಟ್ ಮೇಲೆ ಬಿದ್ದಿತ್ತು. ಇದರಿಂದ ಕೋಪಗೊಂಡ ಮೋಹನ್ ಮಗುವಿಗೆ ಹೊಟ್ಟೆಗೆ ಬಲವಾಗಿ ಗುದ್ದಿದ್ದಾನೆ. ನೋವಿನಿಂದ ಮಗು ಚೀರಿದಾಗ ಬಾಯಿಯನ್ನ 2 ಕೈಗಳಿಂದ ಒತ್ತಿ ಹಿಡಿದು ಉಸಿರು ಗಟ್ಟಿಸಿ ಕೊಲೆ ಮಾಡಿದ. ಪ್ರಿಯಾಂಕಾ ವಾಪಸ್ ಬರ್ತಾ ಇದ್ದಂತೆ ವೆನಿಲ್ಲಾ ಉಸಿರು ಚೆಲ್ಲಿದ್ಲು. ಬಳಿಕ ಮಗುವಿನದು ಸಹಜ ಸಾವು ಅಂತ ಸಾಬೀತುಪಡಿಸೋದಕ್ಕೆ ಪ್ರಿಯಾಂಕಾ ಮತ್ತು ಮೋಹನ್ ಯತ್ನಿಸಿದ್ದಾರೆ. ನಾನೇ ರಾತ್ರಿ ಬಿರಿಯಾನಿ ತಿನ್ನಿಸಿ ಮಲಗಿಸಿದ್ದ ಮಗು ಏಕಾಏಕಿ ಮೃತಪಟ್ಟಿದ್ದಾಳೆ, ಏನಾಗಿದೆ ಗೊತ್ತಿಲ್ಲ ಅಂತ ನಾಟಕ ಶುರು ಮಾಡಿದ್ದಾಳೆ. ಆದ್ರೆ ತನಿಖೆ ವೇಳೆ ಕೊಲೆ ಸಾಬೀತಾಗಿತ್ತು. ಪ್ರಿಯಾಂಕಾ ಕೂಡ ತನಗೆ ಮಗುವಿನ ಮೈಬಣ್ಣ ಇಷ್ಟವಿಲ್ಲದ ಕಾರಣಕ್ಕೆ ಕೊಲೆಗೆ ಸಹಕರಿಸಿದ್ದಾಗಿ ಬಾಯ್ಬಿಟ್ಟಿದ್ಲು. ಆರಂಭದಲ್ಲಿ ಮೋಹನ್ ಸೆರೆ ಸಿಕ್ಕರೂ ಪ್ರಿಯಾಂಕಾ ತಲೆಮರೆಸಿಕೊಂಡಿದ್ದು. ಪೊಲೀಸರು ತನ್ನನ್ನ ಹುಡುಕ್ತಾ ಇರೋದು ತಿಳಿತಾ ಇದ್ದಂತೆ ಮೈಸೂರಿನಿಂದ ಹಾಸನದ ಸಕಲೇಶಪುರಕ್ಕೆ ತೆರಳಿ ತಲೆಮರೆಸಿಕೊಂಡಿದ್ಲು. ಕಾಡುಗೋಡಿ ಪೊಲೀಸರು 4 ದಿನಗಳಿಂದ ಹಗಲು ಇರುಳು ಸತತ ಹುಡುಕಾಟ ನಡೆಸಿ ಕೊನೆಗೆ ಸಕಲೇಶಪುರದಲ್ಲಿ ಆಕೆಯನ್ನ ಅರೆಸ್ಟ್ ಮಾಡಿದ್ರು. ಜೂನ್ 11ರಂದು ಪ್ರಿಯಾಂಕಾಳನ್ನ ಪೊಲೀಸರು ಬಂಧಿಸಿದ್ರು. ಪ್ರಿಯಾಂಕಾ ಬಂಧನವಾಗಿ 1 ತಿಂಗಳ ಒಳಗೆ ಬೆಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯ ಪ್ರಿಯಾಂಕಾಗೆ ಜಾಮೀನು ಮಂಜೂರು ಮಾಡಿದೆ. ಕೊಲೆಯಲ್ಲಿ ಪ್ರಿಯಾಂಕಾ ನೇರವಾಗಿ ಭಾಗಿಯಾಗಿಲ್ಲ ಅಂತ ಆಕೆಯ ಪರವಾದಂತಹ ವಕೀಲ ಪ್ರಸನ್ನ ಅವರು ಕೋರ್ಟ್ನಲ್ಲಿ ವಾದವನ್ನ ಮಂಡಿಸಿದ್ರು. ಅದನ್ನ ಪರಿಗಣಿಸಿದಂತಹ ನ್ಯಾಯಾಲಯ ಆಕೆಗೆ ಜಾಮೀನನ್ನ ನೀಡಿದೆ. ಪ್ರಿಯಾಂಕಾಗೆ ಜಾಮೀನು ಸಿಗ್ತಾ ಇದ್ದಂತೆ ಜನತೆ ಕಾನೂನು ವ್ಯವಸ್ಥೆ ಬಗ್ಗೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಅಲ್ಲದೆ ದರ್ಶನ್ ಪ್ರಕರಣದೊಂದಿಗೆ ಈ ಪ್ರಕರಣವನ್ನ ಕಂಪೇರ್ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಯಾಕೆ ಇಷ್ಟವರೆಗೆ ಬೇಲ್ ಸಿಕ್ಕಿಲ್ಲ? ದರ್ಶನ್ ಪ್ರಕರಣದಲ್ಲೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅವರು ನೇರವಾಗಿ ಕೊಲೆ ಮಾಡಿಲ್ಲ, ಹೊಡೆದಿದ್ದು ಬೇರೆಯವರು ಅನ್ನೋ ವಾದಗಳಿವೆ. ಆದ್ರೂ ದರ್ಶನ್ ವರ್ಷದಿಂದ ಜೈಲಿನಲ್ಲಿದ್ದಾರೆ. ಒಬ್ಬ ಸೆಲೆಬ್ರಿಟಿಗೆ ಸಿಗದ ಬೇಲ್, ತನ್ನದೇ ಹೆತ್ತ ಮಗಳನ್ನ ಕ್ರೂರವಾಗಿ ಸಾಯಿಸೋದಕ್ಕೆ ಪ್ರಿಯಕರನಿಗೆ ಸಾಥ್ ಕೊಟ್ಟ ಹೆಣದ ಮುಂದೆ ಬರ್ತ್ಡೇ ಆಚರಿಸಿಕೊಂಡ ಈ ಪಾಪಿ ಮಹಿಳೆಗೆ ಕೇವಲ 1 ತಿಂಗಳಲ್ಲಿ ಹೇಗೆ ಸಿಕ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹೆತ್ತ ಕಂದಮ್ಮನನ್ನ ಕೊಲೆ ಮಾಡಿದ್ದು ಗೊತ್ತಿದ್ದು ಅದನ್ನ ಮುಚ್ಚಿಡೋದು ಕೂಡ ಮಹಾ ಅಪರಾಧವೇ ಅಲ್ವೇ? ಹೀಗಿರುವಾಗ ಬೇಲ್ ಇಷ್ಟು ಬೇಗ ಸಿಕ್ಕರೆ ಆಕೆ ಮಾಡಿದ್ದು ಸರಿ ಅನ್ನೋ ಹಾಗಾಯ್ತಲ್ವಾ ಅಂತ ಜನ ಪ್ರಶ್ನಿಸ್ತಿದ್ದಾರೆ.